ಕಳಪೆ ಈರುಳ್ಳಿ ಬೀಜಕ್ಕೆ ರೈತರು ಕಂಗಾಲಾಗಿ ಹೋಗಿದ್ದಾರೆ. ಕಳಪೆ ಬೀಜಕ್ಕೆ ಬೇಸತ್ತು ತೋಟಗಾರಿಕೆ ಇಲಾಖೆಗೆ ಮುತ್ತಿಗೆ ಹಾಕೋದಕ್ಕೂ ಕೂಡ ಮುಂದಾಗಿದ್ರು. ಧಾರವಾಡ ತಾಲೂಕಿನ ಕಬ್ಬೇನೂರು ಗ್ರಾಮದ ರೈತರು ಮಹಾರಾಷ್ಟ್ರ ಪಂಚಗಂಗಾ ಕಂಪನಿಯಿಂದ ಭಾರಿ ಮೋಸ ಆಗಿದೆ ರೈತರಿಗೆ. 400 ಎಕರೆಯಲ್ಲಿ 60ಕ್ಕೂ ಹೆಚ್ಚು ರೈತರು ಬಿತ್ತನೆ ಮಾಡಿದ್ದಾರೆ. ಮಳೆಯಾಗದ ಹಿನ್ನೆಲೆಯಲ್ಲಿ ಬೋರ್ವೆಲ್ ಮೂಲಕವಾಗಿ ಬೆಳೆಗಳಿಗೆ ನೀರು ಕೂಡ ಹರಿಸ್ತಾ ಇದ್ದಾರೆ. ಒಂದು ಎಕರೆಗೆ 25ರಿಂದ 30 ಸಾವಿರ ಖರ್ಚು ಮಾಡಿ ಬಿತ್ತನೆ ಮಾಡಿದ್ದಾರೆ, ನೀರುಣಿಸಿದ್ದಾರೆ. ಆದರೂ ಕೂಡ ಬೀಜ ಮಾತ್ರ ಮೊಳಕೆ ಹೊಡಿಲಿಲ್ಲ. ಹೀಗಾಗಿ ಸೂಕ್ತ ಪರಿಹಾರಕ್ಕಾಗಿ ರೈತರು ಮನವಿ ಮಾಡ್ಕೊಂಡಿದ್ದಾರೆ. ನೋಡಿ, ಎಂಥ ಅನ್ಯಾಯ ನಡೆಯುತ್ತೆ, ಎಂಥ ಮೋಸ ನಡೆಯುತ್ತೆ ರೈತರಿಗೆ ಅನ್ನುವಂಥದ್ದಕ್ಕೆ ಈ ಘಟನೆ ಸಾಕ್ಷಿ. ಸರ್, ಪಂಚಗಂಗಾ ಕಂಪ್ನಿ ಅಂತೇಳಿ ಮಹಾರಾಷ್ಟ್ರದ ಮೂಲ ಕಂಪ್ನಿ ಇರೋದು. ಇದನ್ನು ನಾವು ಪಂಚಗಂಗಾ ಕಂಪ್ನಿ ಬಿತ್ತಾಕೈತೆ 10-15 ವರ್ಷ ಆಗಿತ್ತು ರೀ. ಈ ವರ್ಷನೂ ನಾವು ಪಂಚಗಂಗಾ ಕಂಪ್ನಿದು ಒಂದು 400-500 ಎಕರೆ ಕಬ್ಬೇನೂರು ಗ್ರಾಮದಾಗ ಬಿತ್ತಿದ್ವಿ ಸರ್. ಬಿತ್ತಿದ್ದೀವಿ, ನೀರು ಹಸಿದ್ವಿ, 1 ಮೈ ನೀರು ಹಸಿದ್ವಿ, 2 ಮೈ ನೀರು ಹಸಿದ್ವಿ, ಹುಟ್ಲಿಲ್ಲ ರೀ. 20 ದಿನ ನೋಡಿದ್ವಿ, 25 ದಿನ ನೋಡ್ರಿ, ಮೆಳ್ಕಿನೂ ಹೊಡಿಲಿಲ್ಲ. ಹೊಡಿತು ರೀ, 10% 20% ಮೆಳ್ಕಿ ಹೊಡಿತು ರೀ. ಆ ಬಳಿಕ ಒಂದು ತೀರ್ಮಾನ ಮಾಡಿದ್ವಿ ರೀ, ಪಂಚಗಂಗಾ ಕಂಪ್ನಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ರು. ಸರ್, ಹಿಂಗಾಗೈತೆ ಅಂತೇಳಿ ಅವ್ರೇನು ಫೋನು ರಿಸೀವ್ ಮಾಡಲಿಲ್ಲ ರೀ, ಹೊಲಕ್ಕೆ ಬಂದು ವಿಸಿಟೂ ಮಾಡಲಿಲ್ಲ ರೀ. ಅದಕ್ಕೆ ನಾವು ಎಲ್ಲ ರೈತರೆಲ್ಲ ಲಾಗವಾಡ ನುಕ್ಸಾನ ಇದನ್ನು ಯಾರು ಹೊದಿಗಾರ ಅಂತ ಕೇಳಕ್ಕೆ ಬಂದಿವಿ. ಒಂದು ವಿಷಯ ಏನಂದ್ರೆ, ಬೇರೆ ತಳಿ ನಾವು ನೀರಾವರಿ ಆಶ್ರಯ ಇದ್ದಾರಷ್ಟೇ ಇದನ್ನು ಬಿತ್ತನೆ ಮಾಡೀವಿ ಅಂತ ತಿಳ್ಕೊಬೇಡ್ರಿ. ಬನಬೀಸಾನು ಬಿತ್ತಾರು, ನೀರಾವರಿ ಬಿತ್ತೀವಿ, ನೀರಾವರಿ ಇದ್ದಾರು ನೀರು ಹಾಸೇವಿ ಹುಡ್ಸಿದ್ದು ಫೇಲೂರ್ ಆಗೈತಿ. ಆಮೇಲೆ ಇನ್ನೊಂದು ಏನಾಗೈತೆ ಅಂದ್ರೆ, ಬೇರೆ ನೀರಾವರಿ ಇದ್ದವ್ರು ನಮ್ಮೂರ ರೈತರು ಬೇರೆ ತಳಿಗಳು ಬಿತ್ತಿದ್ದು ಹುಟ್ಟ್ಯಾವ. ಚಲೋ ಕ್ಲಾಸ್ 1 ಬೀಜ, ಕ್ಲಾಸ್ 1 ಹುಟ್ಟ್ಯಾವು. ಕ್ಲಾಸ್ 1 ಎಲ್ಲ ಈ ಸದ್ಯ ಈಗಿನ ಪರಿಸ್ಥಿತಿ ಒಳಗೆ ಎಲ್ಲ ಪೀಕ್ ಅದು ಏನೈತಲ್ಲ ಬೆಳೆ ಕರೆಕ್ಟ್ ಐತೆ. ಈಗ ನಾವು ಪಂಚಗಂಗಾ ಬಿತ್ತೀವಲ್ಲ, ಅದು ಸರಿಯಾಗಿ ಹುಟ್ಟಿಲ್ಲ. 75%